ಪ್ರೇಸ್ ದ ಲಾರ್ಡ್. ಪ್ರೀತಿಯ ಸಹೋದರ ಹಾಗೂ ಸಹೋದರಿ, ಈ ದಿನ ನೋಡಿದ್ರಲ್ಲಿ ಬಹಳ ಸಂತೋಷದಿಂದಾಗಿದ್ದೇನೆ. ಶಾಲು ನಿಮಗೆ ಸಮಾಧಾನ ಉಂಟಾಗಲಿ. ಯೇಸು ಕ್ರಿಸ್ತನ ಮಧುರ ನಾಮದಲ್ಲಿ ಎಲ್ಲರಿಗೂ ವಂದನೆ ಸಲ್ಲಿಸ್ತೇನೆ. ಹೌದು ಪ್ರೀತಿಯ ಮಕ್ಕಳೇ, ದೇವರು ನಮ್ಮನ್ನು ಅದ್ಭುತವಾಗಿ ಕಾಪಾಡಿಕೊಂಡು ಈ ನೂತನ ದಿನ ಕೊಟ್ಟಿದ್ದಕ್ಕಾಗಿ ದೇವ್ರ ನಾಮಕ್ಕೆ ಸ್ತೋತ್ರ ಸಲ್ಲಿಸೋಣ. ಆತನ ಕೃಪಾ ವರಗಳಿಂದ ನಮ್ಮಿಂದ ಏನು ಮಾಡೋಕ್ಕೆ ಸಾಧ್ಯವಿಲ್ಲ. ಆಮೀನ್. ದೇವ್ರು ನಮ್ಮನ್ನು ಸಹಾಯ ಮಾಡುವಂಥ ದೇವರು, ನಮಗೆ ಸಂತೋಷ ಮಾರ್ಗದಲ್ಲಿ ನಡೆಸುವಂಥ ಸರ್ವಶಕ್ತನಾಗಿದ್ದಾನೆ. ಪ್ರೀತಿಯ ಮಕ್ಕಳೇ, ಈ ಮುಂಜಾನೆ ವೇಳೆಯಲ್ಲಿ ದೇವರು ನಮ್ಮನ್ನು ಒಳ್ಳೆಯ ವಾಗ್ದಾನ ಕೊಟ್ಟಿದ್ದಾರೆ. ಏನಂದರೆ, ಇಂಗ್ಲೀಷಲ್ಲಿ ನೋಡೋದಾದರೆ ಐ ಆಮ್ ಯುವರ್ ಜಾಯ್ ಎಂಬುದಾಗಿ, ಅದೇ ರೀತಿಯಲ್ಲಿ ಕನ್ನಡ ನೋಡೋದಾದರೆ ನಾನು ನಿಮ್ಮ ಸಂತೋಷ ಎಂಬುದಾಗಿ. ಹೌದು ಪ್ರೀತಿಯ ಮಕ್ಕಳೇ, ದೇವರಲ್ಲಿ ನಾವು ಸಂತೋಷ ಪಡಬೇಕು. ಇದಕ್ಕೆ ಆಧಾರವಾಗಿ ದಾವೀದನ ಬರೆದ ಕೀರ್ತನೆ 21ನೇ ಅಧ್ಯಾಯ 6ನೇ ವಾಕ್ಯ ನಿಮಗಾಗಿ ಓದ್ತೀನಿ. ದಯಮಾಡಿ ನಿಮ್ಮಲ್ಲಿ ಸತ್ಯವೇದವಿದ್ದರೆ ತೆಗೆದು ಧ್ಯಾನಿಸಬೇಕೆಂಬುದಾಗಿ ನಾನು ಕೇಳ್ಕೊಳ್ತೇನೆ. ಅವನಿಗೆ ಶಾಶ್ವತವಾದ ಸೌಭಾಗ್ಯ ನಿಧಿಯನ್ನು ದಯಪಾಲಿಸಿದಿ. ಅವನನ್ನು ನಿನ್ನ ಸನ್ನಿಧಿಯಲ್ಲಿ ಅತ್ಯ ಆನಂದ ಪಡಿಸಿದಿ. ಆಮೇಲೆ ಪ್ರೀತಿಯ ಮಕ್ಕಳೇ, ದಾವೀದನು ಹೇಳ್ತಾರೆ, ದೇವರೇ ನಿನ್ನ ಸನ್ನಿಧಿಯಲ್ಲಿ ನನಗೆ ಪರಿಪೂರ್ಣ ಆನಂದವಿದೆ. ಸ್ವಾಮಿ, ನಿನ್ನಲ್ಲಿ ಏನಂತಾರೆ, ಮತ್ತೆ ನಿನ್ನ ಸನ್ನಿಧಿಯಲ್ಲಿ ಅತ್ಯ ಆನಂದ ಪಡಿಸಿದ್ದಿ ಎಂಬುದಾಗಿ, ಮತ್ತೆ ಶಾಶ್ವತವಾದ ಸೌಭಾಗ್ಯ ನಿಧಿಯನ್ನು ದಯಪಾಲಿಸಿದೆ. ಆಮೀನ್. ದೇವ್ರು ನಮಗೆ ಎಲ್ಲವನ್ನು ಕೊಟ್ಟಿದ್ದಾರೆ. ಆತನಿಗೆ ನಾವು ಯಾವಾಗಲೂ ಸಂತೋಷ ಪಡಿಸ್ಬೇಕು. ಪ್ರೀತಿಯುಳ್ಳ ಮಕ್ಕಳೇ, ಅದೇ ಥರ ನಮ್ಮ ಜೀವಿತದಲ್ಲಿ ದೇವರು ನಮಗೆ ಸಹಾಯ ಮಾಡುವಂಥ ದೇವರು, ನಮ್ಮನ್ನು ಕೈ ಹಿಡಿದು ನಡೆಸುವಂಥ ಸರ್ವಶಕ್ತನಾಗಿದ್ದಾನೆ. ಈ ದಿನ ನೋಡೋದಾದ್ರೆ ಪ್ರೀತಿಯ ಮಕ್ಕಳೇ, ಅದೇ ಥರ 16ನೇ ಅಧ್ಯಾಯ ಕೀರ್ತನೆ 16ನೇ ಅಧ್ಯಾಯ 11ನೇ ವಾಕ್ಯ ಇರುತ್ತದೆ ನೋಡಿ. ಏನಂತದಂದ್ರೆ, ನೀನು ನನಗೆ ಜೀವ ಮಾರ್ಗವನ್ನು ತಿಳಿಯಪಡಿಸುವಿ. ನಿನ್ನ ಸಮ್ಮುಖದಲ್ಲಿ ಪರಿಪೂರ್ಣ ಸಂತೋಷವಿದೆ. ನಿನ್ನ ಬಲಗೈಯಲ್ಲಿ ಶಾಶ್ವತ ಭಾಗ್ಯವಿದೆ. ಆಮೇಲೆ ವಾಕ್ಯ ಹೇಳ್ತದೆ, ದೇವರೇ ನಿನ್ನಲ್ಲಿ ಪರಿಪೂರ್ಣ ಸಂತೋಷ ಇದೆ, ಮತ್ತೆ ನಿನ್ನ ಬಲಗೈಯಲ್ಲಿ ಶಾಶ್ವತ ಭಾಗ್ಯವಿದೆ ಎಂಬುದಾಗಿ. ಹೌದು ಪ್ರೀತಿಯ ಮಕ್ಕಳೇ, ನಮ್ಮ ದೇವರಲ್ಲಿ ನಾವು ಯಾವಾಗಲೂ ಸಂತೋಷವುಳ್ಳವರಾಗಿರ್ಬೇಕು. ಆತನಲ್ಲಿ ಪರಿಪೂರ್ಣವಾದ ಒಂದು ಸಂತೋಷವಿದೆ. ಅದೇ ಥರ ಫಿಲಿಪ್ಪಿ ಪಾಲ್ ಬರೆದ ಪತ್ರಿಕೆ 4ನೇ ವಚನ ನೋಡೋದಾದ್ರೆ, ಯಾವಾಗಲೂ ಸಂತೋಷಿಸಿರಿ ಎಂಬುದಾಗಿ. ಹೌದು ಪ್ರೀತಿಯ ಮಕ್ಕಳೇ, ಯಾವಾಗಲೂ ಕರ್ತನಲ್ಲಿ ಸಂತೋಷಿಸಿರಿ, ಸಂತೋಷ ಪಡೀರಿ ಎಂಬುದಾಗಿ ವಾಕ್ಯ ನೋಡ್ತೇವೆ. ಹೌದು ಪ್ರೀತಿಯ ಮಕ್ಕಳೇ, ನಾವು ಯಾವಾಗಲೂ ಕರ್ತನಲ್ಲಿ ಸಂತೋಷಿಸಬೇಕು. ನಮ್ಮ ಸಮಸ್ಯೆ ಏನೇ ಇದ್ದರೂ ದೇವರಲ್ಲಿ ನಾವು ಇರಬೇಕೆಂಬುದಾಗಿ ದೇವ್ರ ವಾಕ್ಯ ಹೇಳ್ತದೆ. ಪ್ರೀತಿಯ ಮಕ್ಕಳೇ, ಆತನಲ್ಲಿ ನಾವು ಜೀವ ಇದೆ. ಆತನಲ್ಲಿ ನಮ್ಮ ಪ್ರತಿದಿನ ಸಂತೋಷ ಮಾರ್ಗದಲ್ಲಿ ನಮ್ಮನ್ನು ನಡೆಸುವಂಥ ಸರ್ವಶಕ್ತನಾಗಿದ್ದಾನೆ. ಅದೇ ಥರ ನೋಡೋದಾದ್ರೆ ಯೋಹಾನ ಬರೆದ ಸುವಾರ್ತೆ 14ನೇ ಅಧ್ಯಾಯ 3ನೇ ವಾಕ್ಯದಲ್ಲಿ ನೋಡೋದಾದ್ರೆ ಅಲ್ಲಿ ಈ ರೀತಿ ಹೇಳ್ತಾರೆ ನೋಡಿ. ಏನಂತಾರೆ, 14ನೇ ಅಧ್ಯಾಯ 3ನೇ ವಾಕ್ಯದಲ್ಲಿ ಹೇಳ್ತದೆ, 14ನೇ ಅಧ್ಯಾಯ 3ನೇ ವಾಕ್ಯ, ನಾನು ಹೋಗಿ ನಿಮಗೆ ಸ್ಥಳವನ್ನು ಸಿದ್ಧ ಮಾಡಿದ್ದೆ, ಮೇಲೆ ತಿರುಗಿ ಬಂದು ನಿಮಗೆ ನಾ ಇರುವಂಥ ಸ್ಥಳದಲ್ಲಿ ನೀವು ಕೂಡ ಇರಬೇಕೆಂಬುದಾಗಿ ದೇವರು ಸಂತೋಷಗೊಳ್ಳುತ್ತಾನೆ. ಹೌದು ಪ್ರೀತಿಯ ಮಕ್ಕಳೇ, ನಾವು ಕೆಟ್ಟ ಮಾರ್ಗದಲ್ಲಿ ಹೋಗದೆ ದೇವ್ರ ಮಾರ್ಗದಲ್ಲಿ ನಾವು ನಡಿಬೇಕು. ಸಂತೋಷವಾಗಿ ನನ್ನ ಮಕ್ಕಳು ಜೀವಿಸಬೇಕೆಂಬುದೇ ದೇವರ ಆಸೆಯಾಗಿದೆ. ಆದರೆ ನಮ್ಮ ಪರಿಸ್ಥಿತಿ, ಅಯ್ಯೋ ನನ್ನ ದುಃಖದಲ್ಲಿದೆ, ನನಗೆ ಯಾರು ಸಂತೋಷ ಪಡ್ತಾರೆ, ನನ್ನ ಸಮಸ್ಯೆ, ನನ್ನ ರೋಗದಲ್ಲಿ ನಾವು ಇದ್ದೀವಿಲ್ಲ ಎಂಬಂತ ನಾವು ಗಲಿಬಿಲಿಯಲ್ಲಿದ್ದೀವಿ. ಆದರೆ ದೇವ್ರು ಹೇಳ್ತಾನೆ, ನಾನು ನಿಮ್ಮನ್ನು ಸಂತೋಷ ಪಡಿಸ್ತೀನಿ ಎಂಬುದಾಗಿ ಹೇಳ್ತಾರೆ. ಹೌದು ಪ್ರೀತಿಯ ಮಕ್ಕಳೇ, ನಾವು ದೇವರಲ್ಲಿ ಇರುವಾಗ ದೇವ್ರು ನಮಗೆ ಸಹಾಯಕರಾಗಿದ್ದಾರೆ. ನಮಗೆ ಎಲ್ಲ ಕೊರತೆಗಳನ್ನ ನೀಗಿಸುವಂತ ಸರ್ವಶಕ್ತನಾಗಿದ್ದಾನೆ. ಪ್ರೀತಿಯ ಮಕ್ಕಳೇ, ನಾವು ಆತನಲ್ಲಿ ನಾವು ನಂಬಿಕೆಯಿಂದ ಜೀವಿಸಬೇಕು. ದೇವ್ರಿಗೆ ನೀನು ಹೇಳಿದಿ, ನಿನ್ನ ಸನ್ನಿಧಿಯಲ್ಲಿ ನನಗೆ ಸೌಭಾಗ್ಯವಿದೆ ಎಂಬುದಾಗಿ ದಾವೀದನ ಹಾಗೆ ಹೇಳುವಾಗೆ, ದೇವರೇ ನಾನು ಕೂಡ ನಿನ್ನಲ್ಲಿ ಸೌಭಾಗ್ಯದಿಂದ ಸಂತೋಷವುಳ್ಳನಾಗಿ ನಾನು ಜೀವಿಸ್ತೀನಿ ಎಂಬುದಾಗಿ ಹೇಳುವಾಗ ದೇವ್ರ ಸಂತೋಷವುಳ್ಳನಾಗಿದ್ದಾನೆ. ಪ್ರೀತಿಯ ಮಕ್ಕಳೇ, ನಮ್ಮ ಏನೇ ಪರಿಸ್ಥಿತಿಯಲ್ಲಿ ಇರುವಾಗಲೂ ದೇವರಿಗೆ ಆರಾಧಿಸಬೇಕು. ದಾವೀದನ ಜೀವಿತ ನೋಡೋದಾಗಿದ್ರೆ, ಆತ ಕುರಿ ಕಾಯುವಂತ ಸಮಯದಲ್ಲೂ ಕೂಡ ದೇವರನ್ನು ಪ್ರತಿದಿನ ಆರಾಧಿಸ್ತಾ ಇದೆ ಎಂಬುದನ್ನು ನೋಡ್ತೇವೆ. ಪ್ರತಿದಿನ ಸಂತೋಷದಿಂದ, ದೇವರೇ ನೀನೇ ನಮ್ಮ ಸಂತೋಷವುಳ್ಳವನಾಗಿದೆ, ನಿನ್ನ ಮಾರ್ಗದಲ್ಲಿ ಇನ್ನೂ ಹೆಚ್ಚಾಗಿ ಒಳ್ಳೆ ರೀತಿಯಲ್ಲಿ ನಡೆಯುವಂತೆ ನೀನು ಸಹಾಯ ಮಾಡಿ ಎಂಬುದಾಗಿ ಹೇಳುವಾಗ ದೇವರೆಷ್ಟು ಸಂತೋಷವುಳ್ಳವರಾಗಿದ್ದಾರೆ. ಹೌದು ಪ್ರೀತಿಯ ಮಕ್ಕಳೇ, ನೀವು ಈ ದಿನಗಳಲ್ಲಿ ಯಾವ ಥರ ಸಮಸ್ಯೆಯಲ್ಲಿ ಇದ್ದೀರೋ, ಇಂದು ದೇವರೇ ನೀನಲ್ಲಿ ನಾನು ಸಂತೋಷವನ್ನು ಇಡ್ತೀನಿ ಎಂಬುದಾಗಿ ಹೇಳುವಾಗ ದೇವರು ಖಂಡಿತವಾಗಿ ಸಂತೋಷವುಳ್ಳವನಾಗಿದ್ದಾನೆ. ಪ್ರೀತಿಯ ಮಕ್ಕಳೇ, ಈ ವಾಕ್ಯ ನಿಮ್ಮ ಜೀವಿತದಲ್ಲಿ ಆಶೀರ್ವದಿಸಿ ಕಾಪಾಡಿ. ಪ್ರಾರ್ಥನೆ ಮಾಡ್ಕೊಂಡು ಕಣ್ಣು ಮುಚ್ಚಿಕೊಂಡು. ಪರಿಶುದ್ಧನೇ ಪ್ರೀತಿಯುಳ್ಳ ತಂದೆ, ಒಳ್ಳೆ ಸಮಯಕ್ಕಾಗಿ ಸ್ತೋತ್ರ ಸ್ವಾಮಿ.
ಅಪ್ಪ ಕಳೆದ ವಾರೆಲ್ಲ ಅದ್ಭುತವಾಗಿ ಕಾಪಾಡಿಕೊಂಡು ಈ ನೂತನ ದಿನ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ಅಪ್ಪ ನೀವು ಹೇಳಿದಿರಲ್ಲಪ್ಪ, ನಿಮ್ಮಲ್ಲಿ ನಾನು ಸಂತೋಷವುಳ್ಳೆಂಬುದಾಗಿ. ಹೌದೇಸಪ್ಪ, ನಾನು ನಿಮ್ಮ ಸಂತೋಷವಾಗಿ ಮಾರ್ಪಡಿಸಿದ್ರಿಪ್ಪ ದೇವರೇ. ದಾವೀದನು ನಿಮಗೆ ಸನ್ನಿಧಿಯಲ್ಲಿ ಯಾವ ರೀತಿಯಲ್ಲಿ ಸಂತೋಷ ಇದ್ದನೋ ಅದೇ ಥರ ಶಾಶ್ವತ ಭಾಗ್ಯ ನಿಮ್ಮ ಅಂಗೈಯಲ್ಲಿ ಇದೆ. ಹೌದೇಸಪ್ಪ, ಈ ಮಕ್ಕಳು ಯಾರು ವೀಡಿಯೋ ನೋಡ್ತಾರೋ ಅವ್ರನ್ನ ಆಶೀರ್ವದಿಸು, ಒಳ್ಳೆಯ ರೀತಿಯಲ್ಲಿ ಅವ್ರಿಗೆ ಸಂತೋಷ ಕೊಡು, ಅವ್ರಿಗೆ ಸಮಾಧಾನ ಕೊಡು, ಯಾರು ಸಮಸ್ಯೆಲಿದ್ದಾರೋ ಎಲ್ಲ ಬಿಡುಗಡೆ ಕೊಡುವಪ್ಪ ಅಂತ ಪ್ರಾರ್ಥಿಸಿದ್ರೆ ಅವ್ರಿಗೆ ಆಶೀರ್ವದಿಸಿ ಕಾಪಾಡು. ಈ ದಿನ ನೋಡುವಂತೆ ಕೃಪೆ ಕೊಟ್ಟಕ್ಕಾಗಿ ಸ್ತೋತ್ರ. ಈ ದಿನದಲ್ಲಿ ಅವ್ರಿಗೆ ಬೇಕಂತ ಎಲ್ಲ ಕೆಲಸ ಕಾರ್ಯದಲ್ಲಿ ಸಫಲನ ಕೊಡು ಸ್ವಾಮಿ ಅಂತ ಪ್ರಾರ್ಥಿಸಿದ್ರೆ ಪ್ರೀತಿಗಳು ತಂದೆ. ಈ ಚಿಕ್ಕ ಪ್ರಾರ್ಥನೆ ಕೇಳೋದಕ್ಕಾಗಿ ಸ್ತೋತ್ರ. ಯೇಸು ಕ್ರಿಸ್ತನಲ್ಲಿ ಬಿಡುತ್ತೇನೆ ಜೋಡು ತಂದೆ. ಆಮೇನ್. ಮೇ ಗಾಡ್ ಬ್ಲೆಸ್ ಯು.